ದರ್ಶನ್ಗೆ ಹಾಸಿಗೆ ದಿಂಬು ಬೆಡ್ಶೀಟು ನೀಡದ ಆರೋಪ ಕೋರ್ಟ್ ಸೂಚಿಸಿದ್ದರೂ ಸೌಲಭ್ಯ ಕೊಟ್ಟಿಲ್ಲ ಅಂತ ಆರೋಪಿಸಲಾಗ್ತಾ ಇದೆ. ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಪರ ವಕೀಲರ ಅರ್ಜಿ ವಿಚಾರಣೆ ಆಗಿದೆ. ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ. ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಬೆಳಗ್ಗೆ ಮತ್ತು ಸಂಜೆ 30 ನಿಮಿಷ ಮಾತ್ರ ವಾಕಿಂಗಿಗೆ ಅವಕಾಶ. ಆದರೆ ದರ್ಶನ್ಗೆ ಹಾಸಿಗೆ ದಿಂಬು ಬೆಡ್ಶೀಟು ಇನ್ನೂ ನೀಡಿಲ್ಲ. ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಹಿಂದಿನ ಪರಿಸ್ಥಿತಿಗೆ ಮುಂದುವರೆದಿದೆ ಅಂತ ಆಕ್ಷೇಪವನ್ನು ಸಲ್ಲಿಕೆ ಮಾಡಿರೋದು. ಇವತ್ತು ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಈ ಹಿಂದೆ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು. ಬೆಳಕೆ ನೋಡಿಲ್ಲ, ಬಿಸಿಲೇ ನೋಡಿಲ್ಲ, ಫಂಗಸ್ ಥರ ಎಲ್ಲ ಆಗ್ತಾ ಇದೆ, ಹಾಗೆಯೇ ದಿಂಬು ಕೊಡ್ತಾ ಇಲ್ಲ, ಬೆಡ್ಶೀಟ್ ಕೊಡ್ತಾ ಇಲ್ಲ, ಓಡಾಡೋದಕ್ಕೆ ಬಿಡ್ತಾ ಇಲ್ಲ, ನನಗೊಂದು ಸ್ವಲ್ಪ ವಿಷ ಕೊಟ್ಟುಬಿಡಿ ಅಂತ ಕೇಳಿದರು. ಅದಾದ ನಂತರ ಕೋರ್ಟ್ ಇವರಿಗೆ ದಿಂಬು ಮತ್ತು ಬೆಡ್ಶೀಟನ್ನು ಕೊಡೋದಕ್ಕೆ ಅಂತ ತಿಳಿಸಿತ್ತು, ಆದರೂ ಕೂಡ ಕೊಟ್ಟಿಲ್ವಂತೆ. ಸೊ ಅದಕ್ಕೆ ಇದೀಗ ಸೆಷನ್ ಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಕೋರ್ಟ್ ಹೇಳಿದ್ರೂ ಕೂಡ ಕೊಟ್ಟಿಲ್ಲ, ಹಿಂದಿನ ರೀತಿಯಲ್ಲಿಯೇ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ ಅಂತ ದರ್ಶನ್ ಪರವಾಗಿ ಅವರ ವಕೀಲರು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಜೈಲಾಧಿಕಾರಿಗಳ ನಿಯಮ ಏನು, ಎಲ್ರಿಗೂ ಯಾವ ರೀತಿಯಾದಂಥ ಒಂದು ಪಾಲಿಸಿ ಇದೆಯೋ, ಒಂದು ಬೆಡ್ಶೀಟು ಒಂದು ದಿಂಬು ಅಷ್ಟನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ. ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಇನ್ನೊಂದು ಅಥವಾ ಮತ್ತೊಂದು ನಾವು ಹೆಚ್ಚುವರಿ ಕೊಟ್ಟರೆ ಇನ್ನು ಮತ್ತೆ ಬೇರೆ ಅವರು ಕೇಳ್ತಾರೆ ಅನ್ನೋದು. ಬಟ್ ಕೋರ್ಟೇ ಹೇಳಿದ್ರು ಕೂಡ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಇವ್ರ ಪ್ರಶ್ನೆ ಆಗಿದೆ. ಯಥಾಸ್ಥಿತಿ ಮುಂದುವರಿತಾ ಇದೆ, ಚೇಂಜಸ್ ಆಗ್ತಾ ಇಲ್ಲ. 30 ನಿಮಿಷ ಮಾತ್ರ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಅದನ್ನು ಹೊರತುಪಡಿಸಿ ಇನ್ಯಾವುದೇ ಅವಕಾಶನ ಕೊಡ್ತಾ ಇಲ್ಲ. ಒಂದು ದಿಂಬು ಕೇಳಿದ್ದು, ಒಂದು ಬೆಡ್ಶೀಟ್ ಕೇಳಿದ್ದು, ಅದನ್ನು ಕೂಡ ಕೊಡ್ತಾ ಇಲ್ಲ. ಈ ಮುಖಾಂತರವಾಗಿ ಕೋರ್ಟ್ನ ಆದೇಶವನ್ನೇ ಉಲ್ಲಂಘನೆ ಮಾಡುವಂಥ ಕೆಲಸವನ್ನು ಜೈಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಜೈಲಾಧಿಕಾರಿಗಳ ಮೇಲೇನೆ ಮಾಡಿರುವಂಥದ್ದು. ಈ ಹಿಂದೆ ಕೂಡ ಜೈಲಾಧಿಕಾರಿಗಳ ಮೇಲೆ ಒಂದಷ್ಟು ಆರೋಪಗಳನ್ನು ದರ್ಶನ್ ಪರ ವಕೀಲರ ಮುಖಾಂತರವಾಗಿ ಮಾಡಿದ್ರು. ಅಂದರೆ ನನ್ನನ್ನು ಟಾರ್ಗೆಟ್ ಮಾಡ್ದಂಗಿದೆ, ನನಗೇನು ಕೊಡ್ತಾನೇ ಇಲ್ಲ, ಬೇಕು ಅಂತಾನೆ ಕೊಡ್ತಾ ಇಲ್ಲ, ನನಗೆ ಕಷ್ಟ ಆಗ್ತಾ ಇದೆ, ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾರೆ, ಸುಮ್ಮನೆ ಏನೇನೋ ಆಗ್ತಾ ಇದೆ ಅಂತ. ಈಗ ಮತ್ತೊಮ್ಮೆ ಅದೇ ರೀತಿಯಾಗಿ ಕೋರ್ಟ್ನ ಮೆಟ್ಟಿಲೇರಲಾಗಿತ್ತು. ಇವತ್ತು ಅರ್ಜಿಯ ವಿಚಾರಣೆಗಿದೆ. ಅರ್ಜಿ ವಿಚಾರಣೆಯ ನಂತರ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಇದು ಪೊಲೀಸರು ಅನ್ನೋದಕ್ಕಿಂತ ಹೆಚ್ಚಾಗಿ ಜೈಲಾಧಿಕಾರಿಗಳು ವರ್ಸಸ್ ದರ್ಶನ್ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾಕಂದರೆ ದರ್ಶನ್ ಒಂದೊಂದನ್ನು ಕೂಡ ಆರೋಪಿಸ್ತಾ ಇದ್ದಾರೆ, ಕೇಳೋದೇನೂ ಕೊಡ್ತಾ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇರುವಂಥದ್ದು. ಇದಕ್ಕೆ ಜೈಲಾಧಿಕಾರಿಗಳು ಪೊಲೀಸ್ ಇಲಾಖೆಯಿಂದ ಯಾವ ಥರ ಸಮರ್ಥನೆ ಇರುತ್ತೆ, ಸಬೂಬನ್ನು ಕೊಡ್ತಾರೆ, ಏನು ಸಮಸ್ಯೆ ಆಗ್ತಾ ಇದೆ, ನಿಜವಾಗ್ಲೂ ಆ ಥರದ್ದು ಪ್ರಾಬ್ಲಮ್ ಆಗ್ತಾ ಇದೆಯಾ, ಏನು ಗೆತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಇವತ್ತು ವಿಚಾರಣೆಯ ನಂತರ ಏನು ತೀರ್ಪು ಪ್ರಕಟ ಆಗುತ್ತೆ, ದರ್ಶನ್ಗೆ ಹಿನ್ನಡೆ ಆಗುತ್ತಾ, ಜೈಲಾಧಿಕಾರಿಗಳಿಗೆ ಹಿನ್ನಡೆ ಆಗುತ್ತಾ, ಯಾರಿಗೆ ಹಿನ್ನಡೆ ಆಗತ್ತೆ, ದರ್ಶನ್ ಇಟ್ಟಂಥ ಮನವಿ ಈಡೇರುತ್ತಾ, ಇದು ಪ್ರಶ್ನೆ.